ನಿಮ್ಮನ್ನ ಗಣೇಶ ಗಣೇಶ ಅಂತ ಕರೀತಿದ್ರಂತೆ ಆಕ್ಚುಲಿ ಕಾಲೇಜಲ್ಲಿ ಫೇಮಸ್ ಸರ್ ನೀವು ಅಲ್ವಾ? ಸರ್ ಇದು ನಾನು ಇನ್ನ ನಾಳೆ ಬಂದಿದ್ರೆ ಇಂಟರ್ವ್ಯೂಗೆ ಇನ್ನೇನ್ ಕತೆ ಅಂತ 8th ಸ್ಟ್ಯಾಂಡರ್ಡ್ ವರೆಗೂ ನಾನು ತುಂಬಾ ದಡ್ಡ. ಓಕೆ, ಸೇಮ್ ಮುಂಗಾರ ಮಳೆ ಗಣೇಶು ಅದೇ ಕ್ಯಾರೆಕ್ಟರ್ ಆಕ್ಚುಲಿ. ಅಲ್ಲ ಅಂದ್ರೆ ಇವನ್ಗೆ ಯಾಕೆ ಮಾತಾಡಿಸ್ತಾ ಇದಾರೆ ಹುಡುಗಿರು? ಹೌದು ಗುರು ನಾನು ಚೆನ್ನಾಗಿದ್ದೀನಿ, ಸೇಮ್ ಹೇರ್ ಸ್ಟೈಲ್ ಇದೆ. 10th ಸ್ಟ್ಯಾಂಡರ್ಡ್ ಬಂದಾಗ ಅವಾಗ ನನ್ನ ಮುಂಗಾರು ಮಳೆ ಸಿನಿಮಾ ರಿಲೀಸ್ ಆಗಿತ್ತು. ನನ್ನ ಮುಂಗಾರು ಮಳೆ ಅಂದ್ಬಿಡ್ತೀನಿ. ಅದು ಮುಂಗಾರು ಮಳೆ ಕಾಪಿ ತಂದು ಹಾಕಿ ಹೇಳಿ 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 ಪ್ರಾಕ್ಟೀಸ್ ಆಗಿ ಅದನ್ನ ಕೊನೆಗೆ ಹೇಳಿದ್ದು PUC ಲಿ. ಇನ್ನು ಆಕ್ಚುಲಿ ಹುಬ್ಬಳ್ಳಿಯ ಖಡಕ್ ಹುಡುಗ ಮತ್ತೆ ಧಾರವಾಡ ಪೇಡ, ನಿಮ್ಮಿಬ್ಬರ ಬಂದೆ ಕನೆಕ್ಷನ್ ಈಗ 8 ವರ್ಷ ಆಯ್ತು ಆಲ್ಮೋಸ್ಟ್. ಬಟ್ ಎಲ್ಲೊಂದ್ ಕಡೆ ಈಗ ನೀವು ಡಿಪ್ಲೊಮಾ ಮಾಡಿದ್ರಿ, ಅವ್ರು ಇಂಜಿನಿಯರಿಂಗ್ ಮಾಡಿದ್ರು, ನಿಮ್ಮನ್ನ ಗಣೇಶ ಗಣೇಶ ಅಂತ ಕರೀತಿದ್ರಂತೆ ಆಕ್ಚುಲಿ ಕಾಲೇಜಲ್ಲಿ ಫೇಮಸ್ ಸರ್ ನೀವು ಅಲ್ವಾ? ಸೊ ಮುಂಗಾರ ಮಳೆ ಡೈಲಾಗ್ ಗಣೇಶ ಡೈಲಾಗ್ ಸಿಕ್ಕಾಪಟ್ಟೆ ಶಾಕ್ ಆಗ್ತದೆ. ಮೇ 30th ಅಂತ ಹೇಳಿದಾಗ ಶಾಕ್ ಆಗ್ತದೆ ನನಗೆ. ಸರ್ ಇದು ನಾನು ಇನ್ನ ನಾಳೆ ಬಂದಿದ್ರೆ ಇಂಟರ್ವ್ಯೂಗೆ ಇನ್ನೇನ್ ಕತೆ ಅಂತ. ಹೌದಲ್ವಾ, ಗಣೇಶ ಅಂತ ಕರೀತಿದ್ರು ನಿಮ್ಮನ್ನ, ಹಂಗೆ ಫೇಮಸ್ ಆಗಿದ್ರೆ. ಹೌದು, ಮುಂಗಾರ ಮಳೆ ಗಣೇಶ್ ಡೈಲಾಗ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಡಿತಾ ಇದ್ರೆ. ನಾನು ತುಂಬಾ ಅವಾಯ್ಡ್ ಮಾಡ್ತಾ ಇದ್ದೀನಿ, ಯಾಕೆಂತಂದ್ರೆ ಈಗ ಸಿನಿಮಾ ನೋಡಿದ್ರೆ ಹೌದು ಒಂದ್ ಸ್ವಲ್ಪ ಜಲಕ್ಕಿದೆಯಲ್ಲ ಗಣೇಶ್ ಸರ್ದು ಅಂದ್ಬಿಟ್ರೆ ಕಷ್ಟ ಅಂತ. ಓಕೆ, ಬಟ್ ಹೌದ್ ತಾನೆ ಹೇಳಿದ್ ನಿಜ. ಹೌದು ಸರ್, ಹೌದು ಹೌದು. ಯಾಕೆ ಇಂಜಿನಿಯರಿಂಗ್ ಟು ಲೈಕ್ ಸಿನಿಮಾ ನಟನೆ? ಇಲ್ಲ ಅದು ಸುಮಾರು ಇಂಟರ್ವ್ಯೂ ಅಲ್ಲಿ ಹೇಳಿದ್ದೀನಿ, 8th ಸ್ಟ್ಯಾಂಡರ್ಡ್ ವರೆಗೂ ನಾನು ತುಂಬಾ ದಡ್ಡ. ಓಕೆ, ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್. ಅಂದ್ರೆ ಸೇಮ್ ಮುಂಗಾರ ಮಳೆ ಗಣೇಶು ಅದೇ ಕ್ಯಾರೆಕ್ಟರ್ ಆಕ್ಚುಲಿ. ಅಲ್ಲ ಅಂದ್ರೆ ಈ 8th ಸ್ಟ್ಯಾಂಡರ್ಡ್ ಬರೋಗೂ ನಾನು ಅಂದ್ರೆ ನನಗೆ ಯಾರು ಏನ್ ಕನ್ಸಿಡರ್, ಐ ಆಮ್ ನಾಟ್ ಕನ್ಸಿಡರಬಲ್ ಟು ಎನಿ ಆಫ್ ದಸ್ ಕ್ಯಾಟಗರಿ. ಸ್ಪೋರ್ಟ್ಸ್ ಆಗಿರ್ಬೋದು, ಓದೋದಾಗಿರ್ಬೋದು, ಅಥವಾ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು. ಅಂದ್ರೆ ನಾನು ಸ್ಕೂಲಲ್ಲಿ ಇದೀನಿ, ಆ ಅಟೆಂಡೆನ್ಸ್ ಅಲ್ಲಿ ನನ್ನ ಹೆಸರಿದೆ ಅನ್ನೋದು ಒಂದೇ ಸತ್ಯ. ನಮ್ಮ ಅಪ್ಪ ಅಮ್ಮ ದುಡ್ಡು ಕಟ್ತಾ ಇದಾರೆ, ನಾನು ಹೋಗ್ಬೇಕು ಸ್ಕೂಲಿಗೆ ಅನ್ನೋದು ಬಿಟ್ರೆ ಐ ವಾಸ್ ಅ ಬಿಗ್ ಝೀರೋ ಟಿಲ್ 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್ಗೆ ಅದೊಂದಿಷ್ಟು ಚೇಂಜಸ್ಗಳು ಆಯ್ತು. ನನ್ನ ಟೀಚರ್ ಪೂಜಾ ಟೀಚರ್ ಅಂತ, ಅವ್ರು ಇನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಅವ್ರು ಹುಲ್ಕೋಟಿಲಿ ಇರ್ತಾರೆ ಅವರು. ಆಮೇಲೆ ನನ್ನ ಇನ್ನೊಬ್ಬ ಸರ್ ಇದ್ದಾರೆ ಶ್ರೀಧರ್ ಭಟ್ ಅಂತ. ಸೊ ಅವರಿಂದ ತುಂಬಾ ಪ್ರಭಾವಿತನಾಗಿ ನಾನು ಓಕೆ ಏನೋ ಒಂದು ಆಗ್ಬೇಕಲ್ಲ. ಅವ್ರು ಹೇಳೋರು ಏನಕ್ಕೆ ಹಿಂಗಿರ್ತೀಯ ನೀನು, ಏನಕ್ಕೆ ಇಷ್ಟು ಅಂದ್ರೆ ತುಂಬಾ ಅಂದ್ರೆ ಈ ಬೈಸ್ಕೋಬಾರ್ದು ಅಥವಾ ನನಗೇನು ಗೊತ್ತಿಲ್ಲ ಅಂತ ಅನ್ಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಈ ಜಗಳಗಳನ್ನ ಆಡ್ತಿದ್ದೆ ನಾನು. ಈ ಅಂದ್ರೆ ಇವ್ನಿಗೇನು ಗೊತ್ತಿಲ್ಲ ಒಂದು ಅಡ್ಡ ಅಂದ್ಬಿಡ್ತಾರೆ ಅನ್ನೋ ರೀತಿಲಿ. ಅಂದ್ರೆ ಅದಕ್ಕೇನೋ ಒಂದು ಅಲ್ಟರ್ನೇಟ್ ಹುಡುಕೊಂಡು ನಾನು ಹುಡುಗರ ಜೊತೆ ಜಗಳ ಆಡೋದು, ಅಥವಾ ಸುಮ್ಮನೆ ನನ್ನ ಪಾಡಿಗೆ ನಾನು ಇದ್ಬಿಡೋದು. ಒಂದು ಎಕ್ಸ್ಟ್ರೀಮ್, ಒಂದು ಹಂಗೆ ಇಲ್ಲ ಅಂದ್ರೆ ಹಿಂಗೆ. ಸೊ ನನಗೆ ಕೂತ್ಕೊಂಡು ಒಂದ್ಸಲ ಹೇಳಿದ್ರು, ಇಲ್ಲ ನೀನು ಇಷ್ಟೆಲ್ಲ ಸ್ಮಾರ್ಟ್ ಇದೆಯಾ, ಇಷ್ಟೆಲ್ಲ ಮಾತಾಡ್ತೀಯ ಚೆನ್ನಾಗಿ, ನೀನ್ ಏನಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂದ್ರೆ, ಏನಕ್ಕೆ ಯೂಸ್ ಮಾಡ್ಕೊಳ್ಳಿ, ನಾನು ಯಾವ್ದಕ್ಕೆ ಯಾರು ಟೀಚರ್ಸ್ ನೆಟ್ಟಿಗೆ ಮಾತಾಡ್ಸಲ್ಲ, ಏನು ಮಾಡಲ್ಲ, ನಾನು ಏನಕ್ಕೆ ಹಿಂಗ್ ಮಾಡ್ಲಿ ಅಂತಂದಾಗ ಅವಾಗ ಪಿಕ್ ಮಾಡಿ ಯಾವುದೋ ಒಂದಿಷ್ಟು ಕ್ಯಾಟಗರೀಸ್ಗೆ ಹಾಕಿದಾಗ ಅವಾಗ ಓಕೆ ಒಂದು ನಾಟಕ ಮಾಡಿದ್ವಿ. ನಮ್ಗೆ ಅದ್ರಲ್ಲಿ ಒಂದು CMCA ಅಂತ ಒಂದು ಸಂಘ ಇತ್ತು. ಅದು ಒಂಥರ ಈ ಮಕ್ಕಳನ್ನ ಕರ್ಕೊಂಡೋಗಿ ಕ್ಲೀನ್ಲಿನೆಸ್ ಬಗ್ಗೆ ಜಾಸ್ತಿ ಹೇಳ್ಕೊಡೋದು. ರೋಟರಿ ಕ್ಲಬ್ ಅಂತ ಈ ಕಡೆ ಎಲ್ಲ ಜಾಸ್ತಿ ಫೇಮಸ್ ಇತ್ತು. ನಮ್ಮ ಹುಬ್ಳಿ ಕಡೆ CMCA ಅನ್ನೋದೊಂದು ಅದು ಸ್ಟಾರ್ಟ್ ಮಾಡಿದ್ರು HDMC ಅವರು. ಅಲ್ಲೊಂದು ನಾಟಕ ಮಾಡಿದೆ, ಚೆನ್ನಾಗಿ ಮಾಡ್ತಾನ್ರಿ ಹುಡುಗ ಅಂತ ಸ್ಟಾರ್ಟ್ ಆಯ್ತು. ಅದೇ ನಾಟಕನ ನಾವು ಆನ್ಯುವಲ್ ಡೇಗೆ ಮಾಡಿದ್ವಿ. ಎಲ್ಲರೂ ಕ್ಲಾಪ್ಸ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಯಾವತ್ತು ಮಾತಾಡ್ಸೇ ಇರೋ ಟೀಚರ್ಸ್ಗಳೆಲ್ಲ ಮಾತಾಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಅಂದ್ರೆ ಅದೊಂದು ಗೊತ್ತಿಲ್ಲದೆ ನನಗೆ ತಲೆ ಬಂದಿದ್ದೇನು ಅಂತಂದ್ರೆ, ಸ್ಟೇಜ್ ಮೇಲೆ ಇದ್ರೆ ಜನ ಅಟೆನ್ಷನ್ ಕೊಡ್ತಾ ಇದಾರೆ. ಸೊ ಸ್ಟೇಜ್ ನಾನು ಇದನ್ನ ಮುಂದೆ ಬಳಸ್ತಾ ಹೋಗ್ಬೇಕು ಅನ್ನೋ ರೀತಿಲಿ ಅದಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಹಂಗೆ ಇನ್ನೊಂದು ನಾಟಕ, ನಾನೇ ಏನೋ ಬರೋದು ನಮ್ಮ ಲೆಕ್ಚರರ್ಗೆ ಹೇಳಿದೆ. ಅವನು ಮಾಡೋ ಚೆನ್ನಾಗಿದೆ. ಅವ್ರಿಗೆ ಏನಾದ್ರು ಪಡ್ಕೊಳ್ಳೋದು ಕಳ್ಕೊಳ್ಳೋದು ಏನೂ ಇರ್ಲಿಲ್ಲ. ಅಲ್ಲಿ ಮಕ್ಕಳು ಮಾಡ್ತಾರೆ, ಏನ್ ಮಾಡಿದ್ರು ಕ್ಲಾಪ್ಸ್ ಹೊಡಿತಿದ್ರು ಅನ್ನೋದೊಂದು ಅವ್ರ ನಂಬಿಕೆ. ಬಟ್ ನಮಗಷ್ಟು ಮೆಚುರಿಟಿ ಇರ್ಲಿಲ್ಲವಲ್ಲ, ನಾವು ಮಾಡ್ತಾ ಇದ್ವಿ. ಜನಗಳ ಅಂದ್ರೆ ಸ್ಟೂಡೆಂಟ್ಸ್ ಕ್ಲಾಪ್ಸ್ ಹೊಡೆಯೋರು, ಹುಡುಗಿರ್ ಮಾತಾಡ್ಸೋರು. ಅಲ್ಲ ಇದು ತುಂಬಾ ಮ್ಯಾಟರ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಒಂದು ಕ್ಲಾಸ್ ಅಂತ ಬಂದಾಗ ಸುಮಾರು ಜನ ಹುಡುಗರು ಇರ್ತಾರೆ, ಇವನ್ಗೆ ಯಾಕೆ ಮಾತಾಡಿಸ್ತಾ ಇದಾರೆ ಹುಡುಗಿರು? ಗುರು ನಾನು ಚೆನ್ನಾಗಿದ್ದೀನಿ, ಸೇಮ್ ಹೇರ್ ಸ್ಟೈಲ್ ಇದೆ, ನಾನು ಬೆಳಗ್ಗೆ ಇದ್ದೀನಿ, ನನ್ನನ್ನು ಏನಕ್ಕೆ ಮಾತಾಡಿಸ್ತಾ ಇಲ್ಲ? ನನಗೆ ನಾನೇ ಪ್ರಶ್ನೆ ಹಾಕೊಳ್ಳೋದು ಅದೆಲ್ಲ ಹೆಂಗಾಯ್ತು ಅಂತಂದ್ರೆ, ನಾನು 10th ಸ್ಟ್ಯಾಂಡರ್ಡ್ ಬರೋಷ್ಟರಲ್ಲಿ ಅದು ಒಳಗೆ ತುಂಬಾ ದೊಡ್ಡ ಹೆಮ್ಮರವಾಗಿ ಬೆಳೆದ್ಬಿಡ್ತದು. ನಂದು ತಾಕತ್ ಏನು ಅಂದ್ರೆ ಸ್ಟೇಜು. ನಾನು ಅಲ್ಲಿ ಏನಾದ್ರು ಗಿಟ್ಟಿಸ್ಕೋಬೇಕು ಅನ್ನೋ ತರ. ಸೊ ಅಲ್ಲಿ 10th ಸ್ಟ್ಯಾಂಡರ್ಡ್ ಬಂದಾಗ ಅವಾಗ ನನ್ನ ಮುಂಗಾರು ಮಳೆ ಸಿನಿಮಾ ರಿಲೀಸ್ ಆಗಿತ್ತು. ನನ್ನ ಮುಂಗಾರು ಮಳೆ ಅಂದ್ಬಿಡ್ತೀನಿ. ಅದು ಅವಾಗ ಸಿನಿಮಾ ತುಂಬಾ ಇಷ್ಟ ಆಗಿದ್ದು. ಆಮೇಲೆ ನನಗೆ ಗೊತ್ತಿಲ್ಲ ಅವಾಗ ಅದು ಟೀನೇಜು.
ಆ ಮೀಸೆ, ಆ ಲವ್, ಆ ಫೇಲ್ಯೂರು, ಅದೆಲ್ಲ ತುಂಬಾ ಇಷ್ಟ ಆಗಿದ್ದ ಒಂದು ಸಂಗತಿ ನನಗೆ. ಆಮೇಲೆ ಆ ದೊಡ್ಡ ಡೈಲಾಗ್ನ ನಾನು ತುಂಬಾ ಜೂನಿಯರ್ ಒಬ್ಬ, ಐ ಗೆಸ್ ಹಿಸ್ ನೇಮ್ ಇಸ್ ಆದಿತ್ಯ ಅಂತ ಅನ್ಕೋತೀನಿ, ತುಂಬಾ ಕುಳ್ಳಗಿದ್ದ ಅವನು ಒಂದ್ಸಲ ಹೇಳ್ದ ಸರ್ ಆ ಡೈಲಾಗ್ನ ಮಳೆಯಲ್ಲಿ. ಇವ್ನು ಹೆಂಗ್ ಹೇಳ್ಬಿಟ್ಟ ನನ್ ಮಗ, ಅದನ್ನ ಹೆಂಗ್ ನೋಡ್ದ, ಇವನು ಹೆಂಗ್ ಮಾಡ್ದ ಅಂತ ನಾನು ಕೇಳಿದೆ. ಅವನನ್ನ ಇಲ್ಲ ಅಣ್ಣ, ನಾನು ಸಿಡಿ ಇತ್ತು ನಮ್ಮ ಮನೇಲಿ, ಸೊ ಸಿಡಿ ಹಾಕೊಂಡ್ಬಿಟ್ಟು ಅದನ್ನ ನೋಡಿ ಬರ್ದು ಅದನ್ನ ಪ್ರಾಕ್ಟೀಸ್ ಮಾಡೋದು. ಅಲ್ಲ ನಮ್ಮ ಮನೇಲಿ ಸಿಡಿ ಪ್ಲೇಯರ್ ಇಲ್ವಲ್ಲ ಅಂತ ನಾನು ಅದಕ್ಕೋಸ್ಕರ 10 ಕರೆದು ಸಿಡಿ ಪ್ಲೇಯರ್ ತರಿಸ್ಕೊಂಡು HD ಇದು ಮುಂಗಾರು ಮಳೆ ಕಾಪಿ ತಂದು ಹಾಕಿ ಹೇಳಿ 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 ಪ್ರಾಕ್ಟೀಸ್ ಆಗಿ ಅದನ್ನ ಕೊನೆಗೆ ಹೇಳಿದ್ದು PUC ಲಿ. ಅಲ್ಲಿ ಹೇಳಿದ ತಕ್ಷಣ ಸುಮಾರು ಜನಕ್ಕೆ PUC ಸೆಕೆಂಡ್ ಇಯರ್ ಹೇಳ್ಕೊಡ್ತಿದ್ರಲ್ಲ ಲೆಕ್ಚರರ್ಸ್, ಅವ್ರಿಗೆ ನನ್ನ ಹೆಸರು ಗೊತ್ತಿರಲಿಲ್ಲ. ಯಾರೇ ಅವ್ನು ಗಣೇಶು ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿ ಅದು ಹಂಗೆ ಸ್ಟಾರ್ಟ್ ಆಯ್ತು ಅದು. ಬಟ್ ಇಟ್ ವಾಸ್ ಫಾರ್ ವೆರಿ ಶಾರ್ಟ್ ಟರ್ಮ್. ಬಟ್ ಈಗ ಒಂದಿಷ್ಟು ಅಂದ್ರೆ OTT ರಿಲೀಸ್ ಆದ ತಕ್ಷಣ ಒಂದಿಷ್ಟು ಜನ ಫ್ರೆಂಡ್ಸ್ ಹೇಳ್ತಾರೆ, ಫ್ರಮ್ ಆ ಮುಂಗಾರು ಮಳೆ ಗಣೇಶ್ ಡೈಲಾಗ್ ಹೇಳ್ತಿದ್ದನ್ನ ನೋಡಿ ನಿನ್ ಸ್ವಂತ ಡೈಲಾಗ್ ಹೇಳ್ತಾ ಇದೆಯಾ, ಅದು ಬಿಗ್ ಜರ್ನಿ ಅಂತ. ಸೊ ದಿಸ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಆ ಇಂಟ್ರೋವರ್ಟ್ ಫೀಲಿಂಗ್ ನ ಆಚೆ ಹಾಕಕ್ಕೆ ನಾನು ಸ್ಟೇಜ್ ಸಹಾಯ ತಗೊಂಡೆ. ಅದು ಗೊತ್ತಿಲ್ಲದೇನೆ ಬಂದಿರೋದು. ಪಕ್ಕ ಎಕ್ಸ್ಟ್ರೋವರ್ಟ್ ಅನ್ಸುತ್ತೆ. ಈಗ ಆಗಿದ್ದಾಳೆ ಇಂಡಸ್ಟ್ರಿಗೆ ಬಂದ್ಮೇಲೆ ಅದು ಬೇಕಾಗತ್ತೆ ನಮ್ಮ ಇಂಡಸ್ಟ್ರಿಗೆ.